ನಾವು ಒಂದ್ ಸೆಕೆಂಡ್ 60 ಅದಕ್ಕೆ ಕೊಟ್ಟಿದ್ರಿ. ಆಯ್ತು, 69 ಕನ್ವರ್ಟ್ ಮಾಡಿದ್ಮೇಲೆ ಯಾರು ಬೇಕಾದ್ರೂ ಮಾತಾಡಬಹುದು. ಅದು ಯಾರು ಹೆಸರು ಕೊಡ್ಬೇಕು ಅಂತ ಯಾವ ಆಕ್ಟ್ ಅಲ್ಲಿ ಇದೆ, ಯಾವ ರೂಲ್ಸ್ ಅಲ್ಲಿ ಇದೆ ಹೇಳಿ? ಯಾರು ರೂಲ್ಸ್ ಇಲ್ಲ. ಅಡ್ವೈಸರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ, ಮರ್ತು ಬಿಡೋದಾ? ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಚರ್ಚೆ ಆಗೋದು ಬಿಟ್ಬಿಡೋದಾ? ಅಲ್ಲ ಸರ್, ಬಿಸ್ನೆಸ್ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಯ್ತು? ಏನ್ ಚರ್ಚೆ ಆಯ್ತು? 2 ದಿನ 3 ಮತ್ತು 4 2 ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು. That is why I am requesting you. ಅಧ್ಯಕ್ಷೆ, ಒಂದು ನಿಮಿಷ ಸರ್, ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಷ್ಟೇ. ಇವರು ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಡ್ತಾರೆ ಅವರು, ಉತ್ತರ ಕೊಡ್ತಾರೆ. ಚರ್ಚೆ ಮಾಡಿ, ಅಜೆಂಡಾ ಪ್ರಕಾರ ಮಾಡಿ. ನರೇಗಾ ರಾತ್ರಿ ಅಜೆಂಡಾ ಪ್ರಕಾರ ಮಾಡಿ. ರಾತ್ರಿ ಇಡೀ ಅಜೆಂಡಾ ಪ್ರಕಾರ ಮಾಡಿ. ನೀವು 3 ಜನಕ್ಕೆ ಒಂದು ಅವಕಾಶ ಕೊಡಲೇಬೇಕು. ಲೂಟಿ ಮಾಡಿದರೆ ಈಗ ಮಾನ್ಯ ಅಧ್ಯಕ್ಷರೇ, ಇವರು ಬೆಳಿಗ್ಗೆ ಹೇಳಿದ್ದೇನು? ಬೆಳಿಗ್ಗೆ ನಿಮ್ಮ ಚೇಂಬರ್ ನಲ್ಲಿ ಹೇಳಿದ್ದೇನು? ಭ್ರಷ್ಟಾಚಾರ, ನಿಮಗೆ ಭ್ರಷ್ಟಾಚಾರಿಗಳು ಅಂತ ಕರೆಯೋದು, ಭ್ರಷ್ಟಾಚಾರಿಗಳು ಅಂತ ಕರೆಯೋದು ನಿಮಗೆ. ನೋಡಿ, ಈ ರೀತಿಯಾಗಿ ನಾನು ನರೇಗಾ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಯ್ತು, ಅಜೆಂಡಾ ಪ್ರಕಾರ ಹೋಗ್ಬೇಕು. ಅಜೆಂಡಾ ಪ್ರಕಾರ ನಡೀಲಿ. ಅಜೆಂಡಾ ಪ್ರಕಾರ ನಡೀಲಿ. ಅಜೆಂಡಾ ಪ್ರಕಾರ ನಡೀಲಿ. ಓಕೆ, ಆಯ್ತು. ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ ನೀವು? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರಿಗೆ ಗೌರವ ಕೊಟ್ಟಿದ್ದೀರಾ? ಸಭಾನಾಯಕರ ಮನೆಯಲ್ಲಿ ರೂಮ್ ನಲ್ಲಿ ಏನ್ ಚರ್ಚೆ ಆಯ್ತು? ಸರ್, ಈಗ ಸಭಾನಾಯಕರು ನೀವು ಇರ್ಲಿಲ್ಲ. ಅಶ್ವಥ್ ನಾರಾಯಣ್ ನೀವು ಇರ್ಲಿಲ್ಲ. ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಸರಿ ಇಲ್ಲ. ದಿಸ್ ಇಸ್ ನಾಟ್ ಕರೆಕ್ಟ್ ಸುನೀಲ್, ದಿಸ್ ಇಸ್ ನಾಟ್ ಕರೆಕ್ಟ್. ಚರ್ಚೆ ದಿನೇಶ್ ಎಲ್ಲ ಹೇಳಿದ್ವಿ ಸರ್, ಸರ್ ರಾತ್ರಿ 12 ಗಂಟೆ ತನಕ ದಿಸ್ ಇಸ್ ನಾಟ್ ಕರೆಕ್ಟ್. ಏನ್ ಮಾತನಾಡಿದ್ರೆ ಅದರ ನಿಮ್ ಸರ್ಕಾರ ಬಗ್ಗೆ ಚರ್ಚೆ ಆಗಿಲ್ಲ. ಕೂತ್ಕೊಳ್ಳಪ್ಪ, ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ದಿನೇಶ್ ಅವರೇ, ದಿನೇಶ್ ತಾಳ್ಮೆಯಿಂದ ಕೇಳಿರುವ ಎಲ್ಲ ವಿಷಯಗಳನ್ನು ದಿನೇಶ್ ಅವರೇ, ನಿಮ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.